ಅಧ್ಯಕ್ಷರೇ ಶ್ರೀ ಭೀಮಪ್ಪ ನಿಂಗಪ್ಪ ನಡಗಡ್ಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಎಸ್ ಪೂಜಾರಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀಯುತ DY ವಾಲಿಕರ್ ಸರ್ ಅವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮೂರಿನ ಎಲ್ಲ ಹಿರಿಯರೇ ಯುವಕರೇ ಹಾಗೂ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ, ಶಿಕ್ಷಕ ವಾಲಿಕರ್ ಸರ್ ಅವರು ಒಬ್ಬ ಮುತ್ಸದಿ ಶಿಕ್ಷಕರಾಗಿದ್ದರು. ಈ ಸಮಾಜ ಯಾರಿಗಾದ್ರೂ ಋಣವನ್ನು ತೀರಿಸಬೇಕು ಅಂತಿದ್ರೆ ಅದು ಶಿಕ್ಷಕರಿಗೆ ಅಂತಕ್ಕಂಥದ್ದು 100% ಸತ್ಯ. ಯಾಕೆ ಅಂತಂದ್ರೆ ಒಬ್ಬ ರಾಜಕಾರಣಿ ವಿಧಾನಸೌಧದಲ್ಲಿ ಕುತ್ಕೊಂಡು ಈ ದೇಶವನ್ನ ಕಟ್ತಾನೋ ಇಲ್ಲೋ ಗೊತ್ತಿಲ್ಲ, ಒಬ್ಬ ಇಂಜಿನಿಯರಿಂಗು ಅಥವಾ ಬ್ರಿಡ್ಜ್ಗಳನ್ನ ಕಟ್ಟೋದ್ರ ಮೂಲಕ ಈ ದೇಶವನ್ನ ಕಟ್ತಾನೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಬ್ಬ ಪೇಷಂಟ್ಸ್ ಆಯ್ತಾರೆ, ಒಬ್ಬ ಇಂಜಿನಿಯರಿಂಗ್ ತಪ್ಪು ಮಾಡಿದ್ರೆ ಒಂದು ಬ್ರಿಡ್ಜ್ ಬೀಳುತ್ತೆ. ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಏನಾದರೂ ತಪ್ಪು ಪಾಠ ಬೋಧನೆ ಮಾಡಿಬಿಟ್ರೆ ಇಡೀ ಸಮಾಜವೇ ಹಾಳಾಗುತ್ತೆ. ಆ ಒಂದು ಕಾರಣದಿಂದ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಶಿಕ್ಷಕರನ್ನ ಬಹಳ ಗೌರವದಿಂದ ಕಾಣ್ತೀವಿ. ಈ ದೇಶದಲ್ಲಿ ಪೊಲೀಸರ ಮೇಲೆ ಎಷ್ಟು ಆರೋಪಗಳಿದ್ದಾವೆ, ರಾಜಕಾರಣಿಗಳ ಮೇಲೆ ಎಷ್ಟು ಆರೋಪಗಳಿದ್ದಾವೆ, ಇಂಜಿನಿಯರಿಂಗ್ಗಳ ಮೇಲೆ ಎಷ್ಟು ಆರೋಪಗಳಿದ್ದಾವೆ. ಆದರೆ ಶಿಕ್ಷಕರ ಮೇಲೆ ಇರ್ತಕ್ಕಂಥ ಆರೋಪಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಅದಕ್ಕೆ ನಾವು ಶಿಕ್ಷಕರನ್ನ ಯಾರಿಗೆ ಹೋಲಿಸ್ತೀವಿ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೋಲಿಸ್ತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ. ಅಂತ ಒಂದು ಪವಿತ್ರವಾದಂತಹ ಶಿಕ್ಷಕ ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗಿ ನಮ್ಮ ಶಾಲೆಯಲ್ಲಿ ಸುದೀರ್ಘವಾಗಿ 13 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ನಾನು ನಮ್ಮ ಶಾಲೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಶಾಲಾ ಕಟ್ಟಡದ ಗೋಡೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಗಿಡ ಮರಗಳು ಕೂಡ ಪ್ರತಿದಿನ ಕೂಡ ಕೊಡ್ತವೆ. ಏನು ಅಂತಂದ್ರೆ ವಾಲಿಕರ್ ಸರ್, ವಾಲಿಕರ್ ಸರ್, ವಾಲಿಕರ್ ಸರ್, ವಾಲಿಕರ್ ಸರ್. ಯಾಕೆ ಅಂತಂದ್ರೆ ಅವರು ಪ್ರಾರಂಭದಲ್ಲಿ ಈ ಶಾಲೆಯ ಪ್ರಾರಂಭದಲ್ಲಿ ಹೇಗಿತ್ತು ಅಂತಂದ್ರೆ ಈಗೆಲ್ಲರೂ ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿರ್ತಕ್ಕಂಥ ಆವರಣ ಇದೆ. ಆದ್ರೆ ಪ್ರಾರಂಭದಲ್ಲಿ ಇದು ಯಾವುದೇ ರೀತಿ ಇರಲಿಲ್ಲ. ಇಲ್ಲಿ ಈ ಗ್ರೌಂಡ್ ಅಲ್ಲಿ ನಿಂತ್ಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ. ಅಂಥದನ್ನ ಸರಿಪಡಿಸಿರ್ತಕ್ಕಂಥದ್ರಲ್ಲಿ, ಅಭಿವೃದ್ಧಿ ಮಾಡಿರ್ತಕ್ಕಂಥದ್ರಲ್ಲಿ ವಾಲಿಕರ್ ಸರ್ ಅವರ ಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ವಾಲಿಕರ್ ಸರ್ ಅವರು ಕೇವಲ ಹೇಗೆ ಅಂತಂದ್ರೆ ಪ್ರತಿದಿನ ಪಂದ್ಯಾಟಗಳಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆಗೆ ನಮ್ಮ ಊರಿಗೆ ಬರ್ತಾ ಇದ್ರು. 7 ಗಂಟೆಗೆ ಬಂದು SSLC ವಿದ್ಯಾರ್ಥಿಗಳಿಗೆ, PUC ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳಿಗೆ ತೊಂದರೆ ಆಗಬಾರ್ದು, ಅವರಿಗೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಹಾಕಿ ಏನ್ ಮಾಡಬೇಕು ಅಂತಂದ್ರೆ ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಅವರು SSLC ಎಕ್ಸಾಮ್ ಅಲ್ಲೂ ಹೆಚ್ಚಿಗೆ ರಿಸಲ್ಟ್ ಮಾಡಬೇಕು ಅಂತಂದ್ರೆ ಅವರಿಗೆ ಪ್ರಾರಂಭದಲ್ಲೇ ನಾವು ಕ್ಲಾಸ್ ಹಾಕಬೇಕು ಅಂತ ಅನ್ಕೊಂಡು ಬೆಳಗ್ಗೆ 7 ಗಂಟೆಗೆ ಬಂದು ವಿದ್ಯಾರ್ಥಿಗಳಿಗೆ ಆಟವನ್ನು ಆಡಿಸಿ ಸಮಯದ ಉಳಿತಾಯವನ್ನ ಮಾಡಿ ಎಲ್ರಿಗೂ ಕೂಡ ಅನುಕೂಲವನ್ನ ಮಾಡಿಕೊಡ್ತಾ ಇದ್ರು. ಯಾರು ಕ್ರೀಡೆಯಲ್ಲಿ ಆಟ ಆಡಲ್ಲ ಸರ್, ನಾನು ಕ್ರೀಡೆಯಲ್ಲಿ ಭಾಗವಹಿಸಲ್ಲ, ನಾನು ಕಬಡ್ಡಿ ಆಡಲ್ಲ, ನಾನು ಕ್ರಿಕೆಟ್ ಆಡಲ್ಲ, ವಾಲಿಬಾಲ್ ಆಡಲ್ಲ ಅಂದವರಿಗೂ ಕೂಡ ಪ್ರಚೋದನೆಯನ್ನ ಕೊಡ್ತಾ ಇದ್ರು, ಮೋಟಿವೇಶನ್ ಅನ್ನ ಮಾಡ್ತಾ ಇದ್ರು. ನಾನೇ ಕೂಡ ಕಬಡ್ಡಿ ಆಡಲ್ಲ ಸರ್ ನಾನು ಅಂತ ಹೇಳ್ತಿದ್ದೆ. ಕಬಡ್ಡಿ ಆಡೋದಕ್ಕೆ ನನಗೆ ಪ್ರಚೋದನೆಯನ್ನ ಕೊಟ್ಟು ಕಬಡ್ಡಿ ಆಡೋದಕ್ಕೆ ಮಾಡಿರ್ತಕ್ಕಂಥವ್ರು ನಮ್ಮ ವಾಲಿಕರ್ ಸರ್ ಅವರು. ವಾಲಿಕರ್ ಸರ್ ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಇಷ್ಟೆಲ್ಲ ಅಭೂತಪೂರ್ವಕವಾಗಿರ್ತಕ್ಕಂಥ ನಮ್ಮ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂಥ ಕೇವಲ ಶಾಲೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಊರಲ್ಲಿ ಯಾವುದೇ ಕಾರ್ಯಕ್ರಮ, ಅದು ಬೀರಪ್ಪ ದೇವರ ಜಾತ್ರೆ ಆಗಿರ್ಬೋದು, ಬಸವಣ್ಣವ್ರ ಜಾತ್ರೆ ಆಗಿರ್ಬೋದು, ಹನುಮಾನ್ ದೇವರ ಜಾತ್ರೆ ಆಗಿರ್ಬೋದು, ಅಲ್ಲಿ ಯಾವುದೇ ಕ್ರೀಡೆ ನಡೆದ್ರೆ ಅದನ್ನ ಮುಗಿಯುವವರೆಗೂ ಕೂಡ ಹಗಲು ರಾತ್ರಿ ಅನ್ನದೆ ಅಲ್ಲೇ ನಿಂತ್ಕೊಂಡು ಕ್ರೀಡೆಯನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥವ್ರು ಯಾರಾದ್ರೂ ಒಬ್ಬ ಶಿಕ್ಷಕರು ನಮ್ಮ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದ್ರೆ ಅದು ವಾಲಿಕರ್ ಸರ್ ಅವರು ಮಾತ್ರ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ವಾಲಿಕರ್ ಸರ್ ಅಂತಂದ್ರೆ ಕೇವಲ ದೈಹಿಕ ಶಿಕ್ಷಣದ ಬೋಧನೆಯನ್ನ ಮಾತ್ರ ಮಾಡ್ತಾ ಇರಲಿಲ್ಲ, ಅವರು ಜೊತೆಗೆ ದೈಹಿಕ ಶಿಕ್ಷಣದ ಜೊತೆಗೆ ಸಮಾಜವನ್ನು ಕೂಡ ನಮಗೆ ತಿಳಿಸ್ಕೊಡ್ತಾ ಇದ್ರು. ಅವರು ಮಾಡಿರ್ತಕ್ಕಂಥ ಒಂದು ಡಿಬೇಟ್ ಅಂತಂದ್ರೆ ಅವಾಗ ಪ್ರಜಾಪ್ರಭುತ್ವ ವರ್ಸಸ್ ರಾಜಪ್ರಭುತ್ವ ಅಂತಕ್ಕಂಥ ಹೇಳಿರ್ತಕ್ಕಂಥ ಡಿಬೇಟ್ ಇವತ್ತಿಗೂ ಕೂಡ ನನಗೆ ನೆನಪಿದೆ ಅಂತಕ್ಕಂಥದ್ದನ್ನ. ಹಾಗಾಗಿ ವಾಲಿಕರ್ ಸರ್ ಅಂತಂದ್ರೆ ದೈಹಿಕ ಶಿಕ್ಷಣ ಬೋಧನೆ, ವಾಲಿಕರ್ ಸರ್ ಅಂತಂದ್ರೆ ಸಮಾಜದ ಬೋಧನೆ, ವಾಲಿಕರ್ ಸರ್ ಅಂತಂದ್ರೆ ನಮ್ಮೂರಿನ ಇತಿಹಾಸ, ವಾಲಿಕರ್ ಸರ್ ಅಂತಂದ್ರೆ ಕ್ರೀಡೆ, ವಾಲಿಕರ್ ಸರ್ ಅಂತಂದ್ರೆ ಕಬಡ್ಡಿ ಆಟ, ವಾಲಿಕರ್ ಸರ್ ಅಂತಂದ್ರೆ ವಾಲಿಬಾಲ್ ಆಟ, ವಾಲಿಕರ್ ಸರ್ ಅಂತಂದ್ರೆ ಖೋ ಖೋ ಆಟ, ವಾಲಿಕರ್ ಸರ್ ಅಂತಂದ್ರೆ ಎಲ್ಲ ಆಟಗಳನ್ನು ಕೂಡ ಆಡಿಸ್ತಕ್ಕಂಥ ಒಬ್ಬ ಮೇಧಾವಿ, ವಾಲಿಕರ್ ಸರ್ ಅಂತಂದ್ರೆ ಒಂದು ಬೆಳಕು, ವಾಲಿಕರ್ ಸರ್ ಅಂತಂದ್ರೆ ಒಂದು ಪ್ರಜ್ವಲಿಸುವ ಬೆಳಕು, ವಾಲಿಕರ್ ಸರ್ ಅಂತಂದ್ರೆ ಕೇವಲ ವ್ಯಕ್ತಿಯಲ್ಲ, ಅವರೊಬ್ಬ ಶಕ್ತಿ. ಎಲ್ಲಿವರೆಗೂ ಶ್ರೀ ಭೀಮಪ್ಪ ನಿಂಗಪ್ಪ ನಡಗಡ್ಡಿ ಸರ್ಕಾರಿ ಪ್ರೌಢಶಾಲೆ ಅಸ್ತಿತ್ವದಲ್ಲಿರ್ತದೋ
ಅಲ್ಲಿವರೆಗೂ ಕೂಡ ವಾಲಿಕರ್ ಸರ್ ಅವರ ಹೆಸರನ್ನ ಅಳಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಈ ವೇದಿಕೆ ಮುಖಾಂತರ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ನಾನೇನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನಾನು ಕೇಳಿದೆ ಎಸ್ ಪಿ ದಳವಾಯಿ ಮೇಡಮ್ ಅವ್ರಿಗೆ, ಏನು ಮೇಡಮ್ ನಮಗೆ ಕಲಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ವರ್ಗಾವಣೆ ಆಗ್ತಾ ಇದ್ದಾರಲ್ಲ ಹೇಗಿನ ಅಂತ ಕೇಳಿದಾಗ ಅವ್ರು ಹೇಳಿದರು, ನೋಡಿ ನಿಮ್ಮ ತಳೆವಾಡದಲ್ಲಿ ಏನಿದೆ ಅಂತಂದರೆ ಒಂದು ಕೊಯ್ನೂರು ವಜ್ರ ಇದೆ. ಆ ವಜ್ರ ಯಾರು ಅಂತಂದರೆ ಎಸ್ ಪೂಜಾರಿ ಸರ್ ಅವರು. ಎಸ್ ಪೂಜಾರಿ ಸರ್ ಅವರು ಎಲ್ಲಿವರೆಗೂ ಇರ್ತಾರೆ ಅಷ್ಟೇ ಪ್ರತಿಭಾನ್ವಿತ ಶಿಕ್ಷಕರು ನಿಮ್ಮೂರಿಗೆ ಬಂದೇ ಬರ್ತಾರೆ ಅಂತ ಹೇಳಿದರು. ಅವ್ರು ಹೇಳಿರ್ತಕ್ಕಂಥ ಮಾತು ಇವತ್ತು ಸತ್ಯ ಆಗಿದೆ. ಪತ್ತಾರ್ ಸರ್ ಅವರು ಬಂದಿದ್ದಾರೆ, ದಿಂಡೂರ್ ಸರ್ ಅವರಿದ್ದಾರೆ, ರಾಠೋಡ್ ಸರ್ ಅವರಿದ್ದಾರೆ, ಚಿಕ್ಕೂರ್ ಸರ್ ಅವರಿದ್ದಾರೆ. ಮತ್ತು ಅದ್ರ ಜೊತೆಗೆ ಈ ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕೋಲಾರ್ ಸರ್ ಅವರಿದ್ದಾರೆ, ಕಾಂತು ಸರ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಆಲದ ಮರವಾಗಿ ಯಾರಿದ್ದಾರೆ ಅಂತಂದ್ರೆ ಟಿ.ಎ. ನದಾಫ್ ಸರ್ ಅವರು ಮತ್ತು ಎಸ್ ಪೂಜಾರಿ ಸರ್ ಅವರಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೊಬೇಕಾಗ್ತದೆ. ಅವರ ಜೊತೆಗೆ ಇವತ್ತು ನಮ್ಮೂರಿನ ಎಲ್ಲ ಹಿರಿಯರು ಮತ್ತು ಯುವಕರು, ವಿದ್ಯಾರ್ಥಿಗಳು ಅವರಿಗೆಲ್ಲವೂ ಕೂಡ ನಾವು ಸದಾ ಬೆಂಬಲವಾಗಿರ್ತೇವೆ ಅಂತಕ್ಕಂಥದ್ದನ್ನು ಇವತ್ತು ತಿಳಿಸ್ತಾ, ಇಲ್ಲಿವರೆಗೂ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.